ಹಾಯ್ ನಮಸ್ಕಾರ. ಇವತ್ತೊಂದು ಪ್ರಾಡಕ್ಟ್ ರಿವ್ಯೂ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆ ಪ್ರಾಡಕ್ಟ್ ಹೆಸರು ಲಿಕ್ವಿಮಾಲಿ ಶೂಟರ್. ಅದು ಯಾವುದಕ್ಕೆ ಸಹಾಯ ಮಾಡುತ್ತೆ ಅಂತಂದರೆ ಈ ಫ್ಯೂಯಲ್ ಸಿಸ್ಟಮ್ನ ಕ್ಲೀನ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಈ ಪ್ರಾಡಕ್ಟ್ನ ಇವತ್ತು ರಿವ್ಯೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಹೇಗೆ ರಿವ್ಯೂ ಮಾಡೋದು ಅಂತಂದರೆ ಬೇಸಿಕ್ಲಿ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಯೂಸ್ ಮಾಡಾದಮೇಲೆ ಅದರಲ್ಲಿ ಏನು ಚೇಂಜಸ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅದನ್ನು ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ತೀನಿ. ಫ್ಯೂಯಲ್ ಸಿಸ್ಟಮ್ನ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಫ್ಯೂಯಲ್ ಸಿಸ್ಟಮ್ ಅಂತಂದರೆ ಒಂದು ಮೇ ಬಿ ಕಾರ್ಬೊರೇಟರ್ ವೆಹಿಕಲ್ಸ್ ಆಗಿರ್ಬೋದು ಅಥವಾ ಫ್ಯೂಯಲ್ ಇಂಜೆಕ್ಟೆಡ್ ವೆಹಿಕಲ್ಸ್ ಆಗಿರ್ಬೋದು. ಇದು ಎರಡಕ್ಕೂ ಹೆಲ್ಪ್ ಮಾಡುತ್ತೆ. ಆಮೇಲೆ ಫ್ಯೂಯಲ್ ಇಂಜೆಕ್ಷನ್ ಇದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡುತ್ತೆ ಮತ್ತು ಕಾರ್ಬೊರೇಟರ್ನು ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡುತ್ತೆ. ಆಮೇಲೆ ವಾಲ್ವ್ಸ್ನೆಲ್ಲ ಕ್ಲೀನ್ ಮಾಡುತ್ತೆ. ಎಲ್ಲೆಲ್ಲಿ ಕಾರ್ಬನ್ ಡೆಪಾಸಿಟ್ ಇರುತ್ತೋ ಅದನ್ನೆಲ್ಲ ಕ್ಲೀನ್ ಮಾಡುತ್ತೆ ಅಂತ ಇದರ ವಾದ. ಸೊ ಇದು ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅನ್ನೋದನ್ನು ನಾವು ಇವತ್ತು ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡಾದಮೇಲೆ ನಾನು ನಿಮ್ಮ ಜೊತೆಗೆ ಅದರ ಒಂದು ರಿಸಲ್ಟ್ಸ್ನ ಶೇರ್ ಮಾಡ್ತೀನಿ. ನಾನೇನು ಈ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಿಲ್ಲ ಅಥವಾ ಅವ್ರು ನನಗೇನು ಈ ಪ್ರಾಡಕ್ಟ್ನ ಕೊಟ್ಬಿಟ್ಟು ಇದನ್ನು ಪ್ರಮೋಟ್ ಮಾಡಿ ಅಂತ ಹೇಳ್ತಿಲ್ಲ. ಇದು ನಾನು ಕೆಲವು ಯೂಟ್ಯೂಬ್ ಚಾನಲ್ಸಲ್ಲಿ ಇದರ ರಿವ್ಯೂಸ್ನ ನೋಡಿ ನಾನು ಯಾಕೆ ಇದನ್ನು ಟ್ರೈ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗಾಗಿ ಇದು ಯಾವುದೇ ಪ್ರಮೋಷನಲ್ ಆ್ಯಕ್ಟಿವಿಟಿ ಅಲ್ಲ. ಬೇಸಿಕಲಿ ಈ ಪ್ರಾಡಕ್ಟ್ನ ಯೂಸ್ ಮಾಡಬೇಕಂತಂದರೆ ಮಿನಿಮಮ್ 5 to 10 ಲೀಟರ್ಸ್ ಪೆಟ್ರೋಲ್ ಇರಬೇಕು. ಈ ಸಲ ಪೆಟ್ರೋಲ್ ಹಾಕ್ಸಿದಾಗೆಲ್ಲ ಇದನ್ನು ಯೂಸ್ ಮಾಡಿ ಅಂತ ಅವರು ಇದನ್ನು ಸಜೆಸ್ಟ್ ಮಾಡ್ತಾರೆ. ನೀವು ನೋಡಿರ್ಬೋದು ಪೆಟ್ರೋಲ್ ಬಂಕ್ಸಲ್ಲೆಲ್ಲ ಇವಾಗ XP ಫಾರ್ ಎಕ್ಸಾಂಪಲ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ XP 95 ಅಂತ ಒಂದು ಹೈ ಆಕ್ಟೇನ್ ಪೆಟ್ರೋಲ್ ಇದೆಯಲ್ಲ, ಅದೇ ಥರ ಇದರಲ್ಲೂ ಕೂಡ ಕೆಲವು ಕೆಮಿಕಲ್ಸ್ ಇರೋದ್ರಿಂದ ನಮ್ಮ ಇಂಜಿನ್ನ ಕ್ಲೀನಾಗಿ ಇಡುತ್ತೆ ಅನ್ನೋದು ಒಂದು ವಾದ. ಸೊ ಹಾಗಾಗಿ ನಾನೇನು ಯಾವತ್ತೂ XP 95 ಅಥವಾ ಹೈ ಆಕ್ಟೇನ್ ಪೆಟ್ರೋಲ್ ಯೂಸ್ ಮಾಡಿಲ್ಲ. ಮತ್ತು ನನ್ನ ಗಾಡಿ ಆಲ್ಮೋಸ್ಟ್ 2014 ಮಾಡಲ್ ಇದು, ಮತ್ತು 25,000 ಕಿಲೋಮೀಟರ್ಸ್ ರನ್ ಆಗಿದೆ. ಸೊ ಆಬ್ವಿಯಸ್ಲಿ ಇದು ಹಳೆ ಗಾಡಿಗಳಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ಬೋದು. ಇದು ನೀವು ಹಳೆ ಗಾಡಿಗಳಲ್ಲಿ ಬಳಸಿದ್ರೆ ಇದರ ಎಫೆಕ್ಟ್ ನೋಡ್ಬೋದು. ಹೊಸ ಗಾಡಿಗಳಲ್ಲಿ ಇದು ಅಷ್ಟೊಂದು ವರ್ಕ್ ಆಗಲ್ಲ, ಯಾಕೆಂದರೆ ಹೊಸ ಗಾಡಿಗಳಲ್ಲಿ ಕಾರ್ಬನ್ ಡೆಪಾಸಿಟ್ಸ್ ಇರಲ್ಲ. ಸೊ ಹಾಗಾಗಿ ದಿಸ್ ಇಸ್ ಬೆಸ್ಟ್ ಸೂಟೆಡ್ ಫಾರ್ ಓಲ್ಡ್ ವೆಹಿಕಲ್ಸ್. ಸೊ ಮಿನಿಮಮ್ ಅಟ್ಲೀಸ್ಟ್ ಒಂದು 20,000 ಕಿಲೋಮೀಟರ್ಸ್ ಓಡಿರೋ ಗಾಡಿಗಳು ಇದನ್ನು ಬಳಸ್ಬೋದು. ಮತ್ತು ಇಮಿಡಿಯೇಟಾಗಿ ಇದು ರಿಸಲ್ಟ್ ಕೊಡಲ್ಲ. ಮಿನಿಮಮ್ ಒಂದು 80 ಕಿಲೋಮೀಟರ್ಸ್ ಓಡಿದ ಮೇಲೆ ಅದರ ಪರಿಣಾಮಗಳು ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಇವಾಗ ಫಿಲ್ ಮಾಡಿ ಆಮೇಲೆ ಒಂದಷ್ಟು ದೂರ ಓಡಿಸಿ ನಂತರ ಮತ್ತೆ ನಾನು ನಿಮಗೆ ರಿವ್ಯೂ ಶೇರ್ ಮಾಡ್ತೀನಿ. ಇದು 80 ml ಬಾಟ್ಲ್. ಇದು 80 ml ವುಡ್ ಬಿ ಸಫಿಷಿಯಂಟ್ ಫಾರ್ 5 to 10 ಲೀಟರ್ಸ್ ಆಫ್ ಫ್ಯೂಯಲ್. ಅಷ್ಟಾದರೆ ಸಾಕು. ಇದು ಮೇಡ್ ಇನ್ ಜರ್ಮನಿ. ಸೊ ಲಿಕ್ವಿಮಾಲಿ ಇವಾಗ ಇತ್ತೀಚೆಗೆ ತುಂಬ ಫೇಮಸ್ ಆಗಿದೆ. ಇಟ್ಸ್ ಅ ಪರ್ಫಾರ್ಮೆನ್ಸ್ ರಿಲೇಟೆಡ್ ಪ್ರಾಡಕ್ಟ್. ಸೊ ಲಿಕ್ವಿಮಾಲಿ ಅವರ ಅಷ್ಟು ಪ್ರಾಡಕ್ಟ್ಸು ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡುತ್ತೆ ಅಂತ ಕ್ಲೇಮ್ ಮಾಡ್ತಾರೆ. ಮತ್ತು ಲಿಕ್ವಿಮಾಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಕೂಡ. ಇದು ಓಕೆ, ಒಂದ್ಸಲ ಟ್ರೈ ಮಾಡೋಣ. ಏನಾದರೂ ಇಷ್ಟ ಆದರೆ ಮತ್ತೆ ಯೂಸ್ ಮಾಡ್ಬೋದು. ಐ ಹೋಪ್ ಇಟ್ ಫುಲ್ಫಿಲ್ ದಿ ಎಕ್ಸ್ಪೆಕ್ಟೇಷನ್ ಅಷ್ಟೇ ನಾನು ಅಂದ್ಕೊಂಡಿರೋದು. ನೋಡೋಣ. ಆಲ್ರೆಡಿ ಚೆನ್ನಾಗಿದೆ ಗಾಡಿ ಪರ್ಫಾರ್ಮೆನ್ಸ್. ಈಗ ಮತ್ತೆ ಇದನ್ನು ಹಾಕಾದ್ಮೇಲೆ ಪೆಟ್ರೋಲ್ ಥ್ರಾಟಲ್ ರೆಸ್ಪಾನ್ಸು ಅನ್ಕೊತೀನಿ. ಈಗ ಇಮಿಡಿಯೇಟಾಗಿ ಏನು ಗೊತ್ತಾಗಲ್ಲ, ಬಟ್ ನೋಡೋಣ ಓಡಿಸಿದ್ಮೇಲೆ ಮತ್ತೆ ರಿವ್ಯೂ ಮಾಡೋಣ.
ಐ ಥಿಂಕ್ ಇಟ್ಸ್ ಟೈಮ್ ಫಾರ್ ದಿ ವರ್ಡಿಕ್ಟ್. ನಾನು ಬೆಳಗ್ಗೆ ಲಿಕ್ವಿಮಾಲಿ ಹಾಕಿದಾಗ ಕಿಲೋಮೀಟರ್ ಬಂದು 80+ ಇತ್ತು. ಇವಾಗ 301 ಇದೆ ಟ್ರಿಪ್ ಮೀಟರಲ್ಲಿ. ಐ ಥಿಂಕ್ ಆಲ್ಮೋಸ್ಟ್ ನಾನು 200+ ಕಿಲೋಮೀಟರ್ ರೈಡ್ ಮಾಡಿದ್ದೀನಿ. ಸೊ ನಾನು ನೋಡಿದಂಥ ಚೇಂಜಸ್ ಏನೇನಂತಂದರೆ, ಒಂದು ಐ ಥಿಂಕ್ ಡೆಫಿನೆಟ್ಲಿ ಸ್ವಲ್ಪ ಮೈಲೇಜಲ್ಲಿ ಬದಲಾವಣೆ ಆಗಿದೆ. ಒಂಚೂರು ಬೆಟರ್ ಅನಿಸ್ತು ಮೈಲೇಜಲ್ಲಿ. ಆಮೇಲೆ ಇನ್ ಟರ್ಮ್ಸ್ ಆಫ್ ಥ್ರಾಟಲ್ ಎಕ್ಸ್ಪೀರಿಯನ್ಸು ಕ್ಲಿಯರ್ ಆಕ್ಸಿಲರೇಷನ್ ಸಿಗ್ತಾ ಇದೆ, ಎಲ್ಲೂ ಮಿಸ್ ಹೊಡಿತಿಲ್ಲ, ಕ್ಲಿಯರ್ ಆಕ್ಸಿಲರೇಷನ್ ಇದೆ. ಆಮೇಲೆ ಸ್ಮೂತಾಗಿದೆ. ಬಟ್ ಏನಂದರೆ ಕಂಪ್ನಿ ರೆಕಮೆಂಡ್ ಮಾಡೋದೇನಂತಂದರೆ ಪ್ರತಿ ಸಲ ಇದನ್ನು ಯೂಸ್ ಮಾಡಿ ಅಂತ. ಬಟ್ ನಾನಿವಾಗ ಒಂದು ಸಲ ಯೂಸ್ ಮಾಡಿ ರಿಸಲ್ಟ್ ಬಂದಿದೆ. ತಿರ್ಗಾ ಮತ್ತೆ ನಾನು ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಕಾರ್ಬನ್ ಡೆಪಾಸಿಟ್ ಆಗುತ್ತೆ, ಮತ್ತೆ ತಿರ್ಗಾ ಹಳೆ ಥರ ಆಗ್ಬೋದೇನೋ. ಅದಕ್ಕೋಸ್ಕರ ಕಂಪ್ನಿಯವರು ರೆಗ್ಯುಲರಾಗಿ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ನನ್ನ ವರ್ಡಿಕ್ಟು ಕೆಲಸ ಮಾಡಿದೆ ಲಿಕ್ವಿಡ್ ಫಿಲ್ಟರ್.